ಕೊಪ್ಪಳದಲ್ಲಿ ವಿರೋಧದ ಮಧ್ಯೆ ಬಲ್ಡೋಟ ಕಾರ್ಖಾನೆ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯ ಜನರ ಜೀವವನ್ನ ಹಿಂಡ್ತಾ ಇದ್ದಾವೆ ಕಾರ್ಖಾನೆಗಳು. ಹಿರೇಬಗನಾಳ ಪಕ್ಕದ ಕಾರ್ಖಾನೆಯಿಂದ ಜನರಿಗೆ ನರಕ ದೃಶ್ಯ ಕಾಣಿಸ್ತಾ ಇದೆ. ಶಾಲಾ ಮಕ್ಕಳ ಭವಿಷ್ಯವನ್ನೇ ಕಿತ್ತುಕೊಳ್ತಾ ಇದ್ದಾವೆ ಡೆಡ್ಲಿ ಸ್ಟೀಲ್ ಕಾರ್ಖಾನೆಗಳು. ಕಾರ್ಖಾನೆ ಧೂಳಿನ ಸಮಸ್ಯೆಯನ್ನ ಹೇಳಿ ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಆ ಊರಿನ ನರಕ ದೃಶ್ಯ ಅನಾವರಣವಾಗಿದೆ. ಕಾರ್ಖಾನೆಗಳ ಕಪ್ಪು ಬೂದಿಯಿಂದ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹಿರೇಬಗನಾಳ ಗ್ರಾಮದ ಸುತ್ತ 10ಕ್ಕೂ ಹೆಚ್ಚು ಕಾರ್ಖಾನೆಗಳು ಇದೆ. ಕೆಮ್ಮು, ನೆಗಡಿ, ಅಸ್ತಮಾ ರೋಗಗಳಿಗೆ ಮಕ್ಕಳು ತುತ್ತಾಗ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಕಾರ್ಖಾನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಶಾಲಾ ಮಕ್ಕಳ ಭವಿಷ್ಯವನ್ನೇ ಈ ಕಾರ್ಖಾನೆಗಳು ಕಿತ್ಕೊಳ್ತಾ ಇದ್ದಾವೆ. ಕಾರ್ಖಾನೆಗಳ ಕಪ್ಪು ಬೂದಿಯಿಂದ ಮಕ್ಕಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚು ಉಲ್ಬಣಗೊಳ್ತಾ ಇದ್ದಾವೆ. ಅಸ್ತಮ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ, ನೆಗಡಿ ಬರ್ತಾ ಇದೆ. ಬಹಳ ಇದೆ. ನಿನ್ನ ಹೆಸರು ಕೂಡ ನಿವೇದಿತಾ ಸರ್. ನಿವೇದಿತಾ ಹೇಳಮ್ಮ, ಈಗ ನಿಮ್ಗೆ ಧೂಳಿಂದ ನಿಮ್ಮ ಶಾಲೆ ಒಳಗಡೆ ಏನೆಲ್ಲ ತೊಂದರೆ ಆಗತ್ತೆ? ಕಣ್ಣು ಬೆಳಗ್ಗೆ ಎದ್ದುಗುಟ್ಟಲೆ ಉರಿತಾವ ಸರ್. ನನಗೆ ಅದಕ್ಕೆ ಸ್ಪೆಟ್ ಬಂದಿದೆ. ಬೋರ್ಡ್ ಮೇಲೆ ಇದ್ದಿದ್ದ ಅಕ್ಷರ ಕಾಣಲ್ಲ ಸರ್. ಈ ಧೂಳು ಪರಿಹಾರಕ್ಕೆ ಅಲ್ಲ, ಈಗ ನಿಮ್ಮ ಶಾಲೆ ಕೊಠಡಿ ಪರಿಸ್ಥಿತಿ ಹಂಗೈತಿ. ಧೂಳ ಇಲ್ಲೇ ಕಾಣುತ್ತೆ ಸರ್, ನೋಡ್ರಿ. ಪ್ರತಿನಿತ್ಯ ಹೆಂಗೆ ನಿಮ್ದು? ಹ್ಞೂ ಸರ್, ದಿನ ಕ್ಲೀನ್ ಮಾಡ್ತೀವಿ ಸರ್. ಆದ್ರೂ ಹ್ಞೂ ಧೂಳು ಇರ್ತದೆ. ಕಾಲೆಲ್ಲ ಹೊಡಿತಾವ ಸರ್, ಕೈ ಹೊಡಿತಾವ ಸರ್. ತುಂಬಾ ಪ್ರಾಬ್ಲಮ್ ಐತಿ ಸರ್. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆರೋಗ್ಯ ಯಾರ್ದು ಸರಿ ಇಲ್ಲ. ಹೇಳಮ್ಮ, ಅಂದೇ ಮಾತಾಡು. ಭಾಳ ಇದೈತಿ ಸರ್. ಏನ್ ಮಾಡ್ಬೇಕಂತೀರಮ್ಮ ಸರ್ಕಾರದವರು? ಯಾಕಂದ್ರೆ ಇಷ್ಟೆಲ್ಲ ಬಿಲ್ಡಿಂಗ್ ಅದಾವು, ಎಲ್ಲ ಅದಾವು. ಕಂಪ್ನಿ ಎಲ್ಲ ಬಂದ್ ಮಾಡ್ಬೇಕು ಸರ್. ಬಂದ್ ಮಾಡಿದ್ರೆ ಎಲ್ಲರೂ ಖುಷಿ ಇರ್ತೀವಿ ಸರ್. ನಮಗೆ ಆಹಾರ ಆಗೋದಿಲ್ಲ. ಸಸ್ಯಗಳು ಎಲ್ಲ ಒಂದೆಡೆ ಕೊಪ್ಪಳ ಬಳಿ ಬಿಎಸ್ಪಿಎಲ್ ಕಾರ್ಖಾನೆಯ ವಿರೋಧ ನಡುವೆ ಕೂಡ ಇದೀಗ ಬಿಎಸ್ಪಿಎಲ್ ಕಾರ್ಖಾನೆಯನ್ನ ನಿನ್ನೆ ಅಷ್ಟೇ ಭೂಮಿ ಪೂಜೆ ನೆರವೇರಿಸತಕ್ಕಂಥದ್ದು. ಮತ್ತೊಂದು ಕಡೆ ಕೊಪ್ಪಳ ತಾಲೂಕಿನ ವಿವಿಧ ಕಾರ್ಖಾನೆಗಳು ಏನಿವೆ ಅದು ವಿಶೇಷವಾಗಿ ಹಿರೇಬಗನಾಳ ಸುತ್ತಮುತ್ತಲ ಕಾರ್ಖಾನೆಗಳಿಂದಾಗಿ ಇಡೀ ರೈತ ಸಮೂಹ ಜೊತೆಗೆ ಕಾರ್ಮಿಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಮೇಲೂ ಕೂಡ ಈ ಒಂದು ಕಾರ್ಖಾನೆಗಳ ದುಷ್ಪರಿಣಾಮ ಬೀರಿದೆ. ಅದರಲ್ಲಿ ವಿಶೇಷವಾಗಿ ಹಿರೇಬಗನಾಳ ಗ್ರಾಮದಾಗ ಏನೋ ಪ್ರಾಥಮಿಕ ಶಾಲೆಯಲ್ಲಿ ನಾನೀಗ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಶಾಲೆಯ ವಿದ್ಯಾರ್ಥಿಗಳು ಇದೀಗ ಧೂಳಿನಿಂದ, ಅದರಲ್ಲಿ ವಿಶೇಷವಾಗಿ ಏನು ಕಪ್ಪು ಧೂಳು ಬರ್ತದೆ ಆ ಧೂಳಿನಿಂದಾಗಿ ಇದೀಗ ವಿದ್ಯಾರ್ಥಿಗಳಿಗೆ ಸಂಕಷ್ಟವನ್ನು ಉಂಟು ಮಾಡ್ತಕ್ಕಂಥ. ನಾ ಈ ಒಂದು ತರಗತಿಯಲ್ಲಿ ನಾವು ನೋಡ್ಬೋದು ಏನಂತಂದ್ರೆ ವಿದ್ಯಾರ್ಥಿಗಳು ಪ್ರತಿದಿನ ಕೂಡ ತಮ್ಮ ಡೆಸ್ಕ್ ಮೇಲೆ ಏನು ಶಾಲೆಗೆ ಬಂದಾಗ ಒರೆಸ್ಕೊಂಡು ಕೂಡ್ತಾರೆ. ಅದಾದ ಬಳಿ ಕೂಡ ಡೆಸ್ಕ್ ಅನ್ನು ಅವರು ಇದನ್ನ ಮಾಡಿದಾಗ ಅಂದ್ರೆ ಅದನ್ನ ಒರೆಸ್ಕೊಂಡಾಗ ಸಂಪೂರ್ಣವಾಗಿ ಎಲ್ಲಾ ವಿದ್ಯಾರ್ಥಿಗಳ ಕೈಗಳು ಕೂಡ ಕಪ್ಪಾಗಿರ್ತಕ್ಕಂಥ ನಾವೀಗ ಇಲ್ಲಿ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಪ್ರತಿದಿನ ಕೂಡ ಅಂದ್ರೆ ಸರಿಸುಮಾರು ಒಂದು 10 ರಿಂದ 15 ನಿಮಿಷ ತಡೆದ್ರೆ ಸಾಕು, ವಿದ್ಯಾರ್ಥಿಗಳು ಅದನ್ನ ತಮ್ಮ ಡೆಸ್ಕ್ ಮೇಲೆ ಅವ್ರ ಕೈ ಒರೆಸ್ಕೊಂಡ್ರೆ ಸಂಪೂರ್ಣವಾಗಿ ಎಲ್ಲಾ ವಿದ್ಯಾರ್ಥಿಗಳ ಕೈ ಕಪ್ಪಾಗಿರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಇಂಥ ಒಂದು ನೋವನ್ನ ಪ್ರತಿನಿತ್ಯವೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಕೊಪ್ಪಳದ ಬಳಿ ಏನು ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣವಾಗ್ತದೆ, ಅದಕ್ಕೆ ಘೋಷಿತ ಸ್ವಾಮೀಜಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಆ ಒಂದು ಸ್ವಾಮೀಜಿಗಳ ವಿರೋಧದ ನಡುವೆ ಕೂಡ ಇದಕ್ಕೆ ಕಾರ್ಖಾನೆಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಇಂಥದ್ದೇ ಒಂದು ಪರಿಸ್ಥಿತಿ ಅಂದ್ರೆ ಈ ಹಿರೇಬಗನಾಳ ಸುತ್ತಮುತ್ತಲ ಏನು ಸ್ಪಾಂಜ್ ಕಂಪನಿಗಳಿವೆ, ಈ ಒಂದು ಸ್ಪಾಂಜ್ ಕಂಪನಿಗಳಿಂದಾಗಿ ಇದೀಗ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತುಕೊಳ್ತದ್ದು ದುಸ್ತರವಾಗಿರ್ತಕ್ಕಂಥ. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕೈ ಕೂಡ ನೋಡಬಹುದು ನಾವಿಲ್ಲಿ, ವಿದ್ಯಾರ್ಥಿಯ ಕೈ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ವಿದ್ಯಾರ್ಥಿಯ ಪ್ರತಿನಿತ್ಯ ಇದೇ ರೀತಿಯ ಒಂದು ಕಪ್ಪು ಬಣ್ಣಿಂದಾಗಿ ವಿದ್ಯಾರ್ಥಿ ಕೈ ಇದೀಗ ಒಡೆದೋಗಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯರ ಕೈಗಳು ಕೂಡ ನೋಡಬಹುದು ನಾವಿಲ್ಲಿ, ಪ್ರತಿಯೊಂದು ಅವ್ರ ಕೈಗಳು ಸಂಪೂರ್ಣವಾಗಿ ಕಪ್ಪಾಗಿರ್ತಕ್ಕಂಥದ್ದು. ಇಂಥದ್ದೇ ಒಂದು ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ, ಇದರಿಂದಾಗಿ ಸಹಜವಾಗಿ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತದೆ. ನಮಗೆ ಪ್ರತಿನಿತ್ಯ ಕೂಡ ಶಾಲೆ ನಮಗೆ ತೊಂದರೆ ಆಗ್ತಾ ಅಂತ ಹೇಳ್ತಿದ್ದಾರೆ. ಮತ್ತೊಬ್ಬ ಇಲ್ಲಿ ವಿದ್ಯಾರ್ಥಿನಿ ಕೂಡ ಇದ್ದಾಳೆ. ಆ ವಿದ್ಯಾರ್ಥಿನಿ ಈಗಾಗಲೇ ತನ್ನ ಸ್ನೇಹಿತೆ ಮಾತಾಡೋದು ನೋಡಿ ಆ ವಿದ್ಯಾರ್ಥಿ ಕಣ್ಣಲ್ಲೂ ಕೂಡ ನೀರು ಬಂದಿರತಕ್ಕಂಥ ನಾವೇ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಯಾಕಂತಂದ್ರೆ ಇಲ್ಲೇ ಪ್ರತಿನಿತ್ಯವೂ ಕೂಡ ವಿದ್ಯಾರ್ಥಿನಿಯರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಕುಡಿಯೋ ನೀರು ಕೂಡ ಅದ್ರಲ್ಲಿ ಕಲ್ಮಶವಾಗಿರ್ತಕ್ಕಂಥದ್ದು, ಗಾಳಿ ಕೂಡ ಕಲ್ಮಶವಾಗಿದೆ. ಮತ್ತೊಂದು ಕಡೆ ಅವರ ಕೈಗಳು ಕೂಡ ಸಂಪೂರ್ಣವಾಗಿ ಕಪ್ಪಿನಿಂದ ಆಗಿರ್ತಕ್ಕ ಕಾಣಬಹುದಾಗಿದೆ. ಇಂಥ ಒಂದು ಪರಿಸ್ಥಿತಿ ಯಾವ ವಿದ್ಯಾರ್ಥಿನಿಯರು ಕೂಡ ಬರಬಾರ್ದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಹಿರೇಬಗನಾಳ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಇರ್ತಕ್ಕಂಥದ್ದು ನೋಡ್ಬೋದು ನಾವಿಲ್ಲಿ. ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ಎಲ್ಲರೂ ಕೂಡ ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಂಥ ದೃಶ್ಯ ಖಂಡಿತವಾಗಿಯೂ ಸರ್ಕಾರ ಇಂಥ ವಿದ್ಯಾರ್ಥಿನಿಯರ ಕಣ್ಣೀರನ್ನು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಶಾಲೆಗೆ ಅವರು ವಿದ್ಯೆಯನ್ನು ಕಲಿಲಿಕ್ಕೆ ಬರ್ತಾರೆ, ಆದ್ರೆ ಇಲ್ಲಿ ಅನಾರೋಗ್ಯಕ್ಕೆ ಈಡಾಗುವಂತ ಒಂದು ಪರಿಸ್ಥಿತಿ ಹಿರೇಬಗನಾಳದ ಈ ಒಂದು ವಿದ್ಯಾರ್ಥಿನಿಯರ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇಂಥದ್ದೇ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅನುಭವಿಸ್ತಾ ಇದ್ದಾರೆ. ನೋಡ್ಬೋದು ನಾವಿಲ್ಲಿ ಏನು ಒಂದು ಈ ಒಂದು ಕಿಟಕಿ ಇದೆ, ಈ ಕಿಟಕಿಯಿಂದ ನಾನು ಕೈ ಹಾಕಿದ್ರೆ ನೋಡ್ಬೋದು ನಾವಿಲ್ಲಿ ನನ್ನ ಕೈ ಕೂಡ ಕಪ್ಪಾಯ್ತು. ಇಂಥದ್ದೇ ಪರಿಸ್ಥಿತಿಯನ್ನ ಇಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಇದು ಕೇವಲ ಒಂದು ದಿನದ ಕಥೆ ಅಲ್ಲ, ಪ್ರತಿದಿನ ಕೂಡ ಹಿರೇಬಗನಾಳ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಇಂಥ ಒಂದು ಪರಿಸ್ಥಿತಿಯನ್ನ, ಅದರ ವಿಶೇಷವಾಗಿ ಸುತ್ತಮುತ್ತಲ ಕಾರ್ಖಾನೆಗಳ ಧೂಳನ್ನ ಕುಡಿಯುವ ಮೂಲಕ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇನ್ನಾರು ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಹಿರೇಬಗನಾಳ ಗ್ರಾಮದ ಕ್ಯಾಮರಾಮನ್ ಸಮೀರ್ ದೊಡ್ಡಶಲ್ಗರ್, ಏಷ್ಯಾನೆಟ್ ಸುವರ್ಣ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.